ಹಕ್ಕಿಯ ಒಂದು ಸಂತೋಷವನ್ನ ನಾವು ಹಾಳು ಮಾಡ್ತಿದೀವಿ ಅನ್ನೋ ಕಥೆಯನ್ನ ಈ ಪರ್ಫಾರ್ಮೆನ್ಸ್ ಅಲ್ಲಿ ಈ ಗಿಳಿಗಳು ಹೇಳಿದೆ. ಸೊ ಇವತ್ತು ಚಂದನ್ ಜೊತೆ ನಾನೇನಪ್ಪ ರಾಣಿ ಬೇರೆ ತರ ಕಾಣ್ತಾ ಇದ್ದಾಳೆ ಅಂತ ಅನ್ಕೊಂಡೆ. ದಿಶಾ ಚುಮ್ಮ ಅವರು ಬಂದಿದ್ದಾರೆ. ದಿಶಾ, ವೆಲ್ಕಮ್ ಬ್ಯಾಕ್. ಹಾಯ್ ಅಕ್ಕ. ಆಕ್ಚುಲಿ ರಾಣಿ ಪರ್ಫಾರ್ಮ್ ಮಾಡೋ ಹಾಗಿಲ್ಲ, ಬಿಕಾಸ್ ಅವರ ಕೈಗೆ ಏಟಾಗಿರೋದ್ರಿಂದ ಡಾಕ್ಟರ್ ಹೇಳಿದ್ದಾರೆ ಪರ್ಫಾರ್ಮ್ ಮಾಡಬಾರ್ದು ಈ ವಾರ ಅಂತ ಹೇಳಿ. ರಾಣಿ, ಬಟ್ ಟೇಕ್ ರೆಸ್ಟ್. ಅಂಡ್ ದಿಶಾ ಲಾಸ್ಟ್ ಮಿನಿಟಿಗೆ ಬಂದು ನಿನ್ನೆ ರಾತ್ರಿಗೆ ಬಂದು ಇಡೀ ಪರ್ಫಾರ್ಮೆನ್ಸ್ ನ ಕಲ್ತು ಇಲ್ಲಿ ಪರ್ಫಾರ್ಮ್ ಮಾಡೋದಿದೆಯಲ್ಲ, ಅದಕ್ಕೆ ಹೇಳೋದು ಡೆಡಿಕೇಶನ್ ಅಂತ ಹೇಳಿ. ಥ್ಯಾಂಕ್ ಯು. ರಕ್ಷಿತಾ ಮ್ಯಾಮ್, ಅವಳು ದಿಶಾ ಒಂಥರ ಗಿಳಿ ತರನೇ ಇಲ್ಲ ನೋಡಕ್ಕೆ. ಅವಳು ಶಿ ಇಸ್ ಬಾರ್ನ್ ಗಿಳಿ ಮೇಡಮ್. ದಿಶಾ ರಿಯಲಿ ಪರ್ಫಾರ್ಮ್ಡ್ ವೆಲ್. ತುಂಬಾ ಇಷ್ಟ ಆಯ್ತು ನನಗೆ. ಒಂದು ಟೆಲಿಯೋ ಸ್ಟೋರಿ ರೌಂಡ್ ಅಲ್ಲಿ ಇಬ್ರು ಒಂದ್ 2 ಗಿಣಿ ಮಧ್ಯದಲ್ಲಿ ಆ ಲವ್ ಸ್ಟೋರಿ ಬಾಂಡ್ ವೆರಿ ನೈಸ್. ನಂಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು ಮ್ಯಾಮ್. ಚಂದನ್ ಮಾತ್ರ ಪರ್ಫಾರ್ಮ್ ಮಾಡಿರೋದ್ರಿಂದ ಚಂದನ್ಗೆ ಸ್ಕೋರ್ಸ್ ಜನೇಜಿ 9, ರಕ್ಷಿತಾ ಮೇಡಮ್ 9, ಚಿನಿ ಮಾಸ್ಟರ್ 9. ನಿಮ್ಮ ಟೋಟಲ್ ಸ್ಕೋರ್ 27. ಸೂಪರ್, ಕಂಗ್ರ್ಯಾಚುಲೇಷನ್ಸ್ ಚಂದನ್. ಥ್ಯಾಂಕ್ ಯು ದಿಶಾ, ಥ್ಯಾಂಕ್ ಯು. Srini Master. I somehow felt this entire designing concept was completely new, and I never thought Rudra Veene and all this thing, and she also became a Veene. And Jatin nimdu on style of dance ideyalla, yav character yav dance format madidre kodo you just delve into it so nicely, so precise agirutte. And Monisha, the act was something new what I saw. Very good. I'm so happy for you. Thank you so much. Love you guys. Thank you, Master. Arjun sir. 8.5 Janesh, super. Rakshita ma'am. 8.5. Chinni Master. 8.5. 25.5. Congratulations, guys. Thank you so much. ರುದ್ರಾ ಮಾಸ್ಟರ್, ಪ್ಲೀಸ್ ವೇದಿಕೆ ಮೇಲೆ ಬನ್ನಿ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಸಾವಿತ್ರಮ್ಮ ಮತ್ತು ಅವರ ತಂಡ ಈ ಒಂದು ಕಥೆಗೆ ನಿಜವಾದ ನಾಯಕರು. ಅವರಿವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ದಾರೆ. ದಕ್ಷಿತಾ ಮಾಡಿದಂಥ ಸಾವಿತ್ರಮ್ಮ ಪಾತ್ರ, ಅಲ್ಲಿ ನಿಜವಾದ ಸಾವಿತ್ರಮ್ಮ ಕೂತಿದ್ದಾರೆ. ಅವರಿವತ್ತು ತಮ್ಮ ಕಥೆಯನ್ನೇ ವೇದಿಕೆ ಮೇಲೆ ನೃತ್ಯ ಮೂಲಕವಾಗಿ ನೋಡ್ಬೇಕಾರೆ ಮತ್ತೊಮ್ಮೆ ಆ ಮಾತೃ ವಾತ್ಸಲ್ಯ ತುಂಬಿ ಅದು ಕಣ್ಣೀರಾಗಿ ಹರಿದು ಬಂದದ್ದನ್ನ ನಾವೆಲ್ಲರೂ ನೋಡಿದೀವಿ. ಬಹುಶಃ ನಿಜವಾಗ್ಲೂ ಆ ಇಡೀ ತಂಡ ಏನ್ ಕೆಲಸ ಮಾಡ್ತಾ ಇದೆಯಲ್ಲ, ನಾವು ಪದಗಳಲ್ಲಿ ಹೇಳೋದಕ್ಕೆ ಬಹಳ ಬಹಳ ಕಮ್ಮಿ. ಸಾವಿತ್ರಮ್ಮನವರೇ, ಹ್ಯಾಟ್ಸ್ ಆಫ್, ಹ್ಯಾಟ್ಸ್ ಆಫ್. ನಾನು ಸಾವಿತ್ರಮ್ಮನ ವಿಡಿಯೋ ನೋಡಿದ್ದೀನಿ. ನಾನು ತಪ್ಕೊಳ್ಳೋದು, ಹಾಲು ಕುಡಿಸೋದು, ಪ್ರೀತಿ ಮಾಡೋದು, ಅದು ಬೇರೆ ಅದು ಆ ಫೀಲಿಂಗೇ ಬೇರೆ. ಆ ಪ್ರಾಣಿಗಳು ಬೇರೆ ಝೂಗ್ ಹೋದಾಗ ಆ 2 ಚಿರತೆ ಮರಿಗಳು ಊಟ ಮಾಡಿರ್ಲಿಲ್ಲ, ಹಾಲು ಕುಡ್ದಿರ್ಲಿಲ್ಲ. ನಾನು ಅವ್ರ ಹತ್ರ ಫೋನಲ್ಲಿ ಮಾತಾಡಿ ಅಮ್ಮ ಚಿನ್ನು ಹಾಲು ಕುಡಿ ಅಂದ್ರೆ ಆಮೇಲೆ ಕುಡಿದ್ರು ಅನ್ನೋದು, ಆ ಬಾಂಡ್ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅದು. ಇಟ್ಸ್ ಅ ಬ್ಯೂಟಿಫುಲ್ ಬಾಂಡ್. ಆಮೇಲೆ ಅದನ್ನು ರುದ್ರ ಎಷ್ಟು ಚೆನ್ನಾಗಿ ತೋರಿಸಿದಾನೆ ಅಂದರೆ ಆ ಮಕ್ಕಳ ಮುಖಾಂತರ. ಅವರು ಫೋನ್ ಇಡ್ತಾರೆ. ರಾಜು, ಅಪ್ಪು, ಓ ನಿಮ್ಮ ಮಗನೇ. ಆ ಪ್ರಾಣಿಗಳು ಅವ್ರ ವಾಯ್ಸ್ ಕೇಳಿದ ತಕ್ಷಣ ಹಾರಾಡ್ತಾವ ಅಲ್ಲಿ ಇಲ್ಲಿ. ಎಂಥ ಬ್ಯೂಟಿಫುಲ್ ಫೀಲಿಂಗ್ ಅದು. ದೊಡ್ಡ ಚಿರತೆ ಪಾತ್ರ ಯಾರು ಮಾಡಿದ್ದು? ಪ್ರಜ್ವಲ್ ಅಂತ. ನೀನು ಚೆನ್ನಾಗಿ ಮಾಡಿದೆ ಕಣೋ, ಬಾರೋ ಅಲ್ಲಿ. ತುಂಬ ಚೆನ್ನಾಗಿತ್ತು. ದಟ್ ಎಂಟೈರ್ ಕಾನ್ಸೆಪ್ಟೇ ಎತ್ಕೊಂಡು ಹೋಗಿದ್ದು ನನಗೆ ಭಾಳ ಇಷ್ಟ ಆಯಿತು. ಸೊ ಥ್ಯಾಂಕ್ ಯು ರುದ್ರ, ಥ್ಯಾಂಕ್ ಯು ಟೀಮ್ ರುದ್ರ. ಥ್ಯಾಂಕ್ ಯು ಮ್ಯಾಮ್. ಅವರ ಪುಣ್ಯ ಮಾಡಿದ್ರು ಅಂತ ಜಾಗದಲ್ಲಿ ಇದ್ದಾರೆ. ಅವ್ರ ಫ್ಯಾಮಿಲಿ ಇದ್ರೂ ಪ್ರಾಣಿಗಳಿಗೂ ಅಷ್ಟೇ ಪ್ರೀತಿ ತೋರಿಸ್ತಾರಲ್ಲ. ವೆರಿ ಗ್ರೇಟ್ ಪೀಪಲ್ಸ್, ಯುನೈಕ್ ಪೀಪಲ್ಸ್ ನೀವು. ಆ್ಯಂಡ್ ಭಾಳ ಖುಷಿ. ಐ ಥಿಂಕ್ ಕೋವಿಡ್ ಟೈಮ್ಲಂತೂ ಭಾಳ ಕಷ್ಟಪಟ್ಟಿದ್ದಾರೆ ಅವರು. ಅವರೆಲ್ರಿಗೂ ಒಂದು ಸಲ್ಯೂಟ್ ಆಗ್ತಾನೆ ನಿಜವಲ್ವೇ. ರುದ್ರ ಮಾಸ್ಟರ್ ತುಂಬ ಚೆನ್ನಾಗಿತ್ತು. ಸಾತ್ವಿಕ್ ಅಂಡ್ ಸೌಮ್ಯ ಮೈಂಟೈನ್ ದ ಸೇಮ್ ಪೇಸ್. ಸೂಪರ್. ಆಕ್ಚುಲಿ ಸಾವಿತ್ರಮ್ಮನ ಬಗ್ಗೆ ಹಾಗೂ ಅವರ ತಂಡದವರ ಬಗ್ಗೆ, ಈ ನಾಯಕರ ಬಗ್ಗೆ ನಾನು ಪದಗಳಲ್ಲಿ ಹೇಳೋದಕ್ಕಿಂತ ಹೆಚ್ಚಾಗಿ ಒಂದು ವಿಜುವಲ್ ಇದೆ, ಅದನ್ನ ನೋಡಬೇಕಾಗಿ ಕೋರಿಕೆ ಪ್ಲೀಸ್. ನಾವು
ಜೇನು ಕುರುಬರು ನಮ್ಮ ಅಜ್ಜ ಅಜ್ಜರ ಕಾಲದಿಂದ ಆನೆ ಕೆಲಸ ಮಾಡ್ತಾವ್ರೆ. ನಾವು ಅಲ್ಲೇ ಹುಟ್ಟಿ ಬೆಳೆದು ನಾವು ಅದೇ ಕೆಲಸ. ನಾನು ಬನ್ನರ್ಘಟ್ಟ ಬಯಾಲಜಿಕಲ್ ಪಾರ್ಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಇಲ್ಲಿಗೆ ಬಂದು 6 ವರ್ಷ ಆಯಿತು. ನನ್ನ ಆನೆ ಹೆಸರು ಚಂಪಕದಮ್ಮ. ನಮ್ಮ ಹೆಸರು ಸಾವಿತ್ರಮ್ಮ ಅಂತ. ನಾವು ಒಂದು 22 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಒಂದು 7 ಹುಲಿ ಮರಿ ಸಾಕಿದ್ದೀವಿ. ಆಮೇಲೆ ಆಸ್ಟ್ರಿಜು ಮತ್ತು ಕೋತಿ ಎಲ್ಲ ಸಾಕಿದ್ದೀವಿ. ಯಾವ್ಯಾವ ಪುಟ್ ಮರಿ ಬಂದ್ವ ಇಲ್ಲಿ ಅವನ್ನೆಲ್ಲ ಸಾಕಿ ಇಲ್ಲೇ ನಮ್ಮ ಕೇಜಲ್ಲೇ ಬಿಟ್ಕೊಂಡಿದ್ದೀವಿ. ಅದೊಂದು 3 ತಿಂಗಳಾದ್ಮೇಲೆ ನಮ್ಮ ಮೇಲೆ ತುಂಬ ಅಟ್ಯಾಚ್ ಆಯ್ತವ ಅವು. ನಮ್ಮ ವಾಯ್ಸ್ ಆಗಲಿ ನಮ್ಮ ವಾಸನೆ ಆಗಲಿ ಕಂಡಿಡ್ಕೊತವೆ ಅವು. ನಾವು ಎಲ್ಲೇ ಹೋಗಿರ್ಲಿ ನಮ್ಮ ವಾಸನೆ ಕಂಡ್ರೆ ಸಾಕು ಓಡ್ ಬರ್ತವೆ. ಚಿನಿ ಬೈಲಿ ಬಾ ರಾಜು. ಮೂವತ್ತು ವರ್ಷಗಳಿಂದ ನಾವು ಅವುಗಳ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ನಾವು ಅವುಗಳ ಜೊತೆ ಹೊಂದ್ಕೊಂಡಾಗ ತಾನಾಗೆ ಒಂದು ಸಂಬಂಧ ಅಂತ ಒಂದು ಇದಾಗ್ಬಿಡುತ್ತೆ. ಈ ಸ್ಕೂಲಲ್ಲಿ ಮಾಸ್ಟರ್ಗಳಿಗೂ ಮಕ್ಕಳಿಗೂ ಯಾವ ರೀತಿ ಒಂದು ಒಡನಾಟ ಬಾಂಧವ್ಯ ಇರುತ್ತೆ, ಆ ರೀತಿಯಲ್ಲಿ ಪ್ರಾಣಿಗಳಿಗೂ ನಮಗೂ ಆ ಒಂದು ಬಾಂಧವ್ಯ ಒಡನಾಟ ಸರ್. ನಾವು ಮನುಷ್ಯರಾದರೆ ಭಾವನೆಗಳನ್ನ ಹೇಳ್ತೀವಿ, ಪ್ರಾಣಿಗಳು ಹೇಳೋದಿಲ್ಲ. ಹಾಗಾಗಿ ಆ ಪ್ರಾಣಿಗಳ ಭಾವನೆಗಳನ್ನ ನಾವುಗಳು ಅರ್ಥ ಮಾಡಿಕೊಂಡು ಅವುಗಳು ಏನು ಯಾವ ರೀತಿ ಸ್ಪಂದಿಸಬೇಕು ಅಂತ ಹೇಳ್ಬಿಟ್ಟು ಮಕ್ಕಳು ನೋಡ್ಕೊಂತಾರ ಪಾಲನೆ ಪೋಷಣೆ ಮಾಡ್ಕೊತೀವಿ ನಾವು. ಬಟ್ ಏನೋ ನಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊತಾ ಇದ್ದೀವಿ. ಇಂಥ ಪ್ರಾಣಿ ಸಾಕ್ಬೇಕು ಅಂದರೆ 7 ಜನ್ಮ ಪುಣ್ಯ ಮಾಡಿರ್ಬೇಕು ಸರ್ ಎಲ್ಲರೂ. ಅದು ನಮಗೆ ಸಿಕ್ಕೈತಲ್ಲ ಅದು ನಮ್ಮ ಪುಣ್ಯ. ಇಂಥ ಪ್ರಾಣಿಗಳನ್ನ ಸಾಕ್ಬೇಕಂತ ಅಂದ್ರೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು ಅಂತಿದ್ದಾರೆ. ನಿಮ್ಮನ್ನ ನಮ್ಮ ಕಾರ್ಯಕ್ರಮದಲ್ಲಿ ನೋಡೋದಕ್ಕೆ ನಾವೆಲ್ಲ 7 ಜನ್ಮದ ಪುಣ್ಯ ಮಾಡಿದೀವಿ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಬರ್ಲಿ ಒಂದು ದೊಡ್ಡ ಚಪ್ಪಾಳೆ. ನಿಮ್ಗೊಂದು ಮುತ್ಕೊಡ್ಲ ನಾನು. ಸಾವಿತ್ರಮ್ಮ, ನಿಮ್ಮನ್ನ ನೀವು ವೇದಿಕೆ ಮೇಲೆ ನೋಡಿ ಹೇಗನ್ಸ್ತು? 22 ವರ್ಷ ಆಯ್ತು ಕೆಲ್ಸಕ್ಕೆ ಸೇರ್ಕೊಂಡು. ಫಸ್ಟ್ ತುಂಬಾ ಕಷ್ಟನೇ ಆಯ್ತು. ಫಸ್ಟ್ ಬಂದಿದೆ ದೊಡ್ಡ ಚಿರತೆ, ಯಾರೋ ಸಾಕಿದ್ರು, ಅವ್ರು ತಂದು ಕೊಟ್ರು. ಹಂಗಾಗಿ ನಮ್ಮನ್ನ ಸೇರಿಸ್ತಾ ಇರ್ಲಿಲ್ಲ ಅದು. ಅವಾಗ ನಾವು ಸ್ವಲ್ಪ ನೈಸ್ ಮಾಡ್ಕೊಂಡು ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ವಿ. ಆಮೇಲೆ ನಮ್ಮ ಹತ್ರ ತುಂಬಾ ಒಕ್ಕೊಂಡ್ಬಿಡ್ತು ಅದು. ಅದೊಂದು 4-5 ತಿಂಗಳು ಇಟ್ಕೊಂಡು ಝೂಗ್ ಬಿಟ್ವಿ. ಮತ್ತೆ ಆಮೇಲೆ ತಕ್ಷಣ ಹಂಗಂಗೆ 2-3 ಚಿರತೆ ಮರಿ, ಹುಲಿ ಮರಿ, ಸಿಂಹ ಮರಿ ಎಲ್ಲ ಬರ್ತಾ ಇದ್ವು.